ಉತ್ತರ ಕನ್ನಡ ಜಿಲ್ಲೆಯಲ್ಲಿರುವ ಗ್ಯಾಸ್ ಬಂಕ್ಗಳಲ್ಲಿ ನಿರ್ದಿಷ್ಟ ದರವಿಲ್ಲ. ಇದರಿಂದ ಆಟೋ ಚಾಲಕರು ಪರದಾಡುವಂತಾಗಿದೆ. ಸರ್ಕಾರ ಎಲ್ಲ ಗ್ಯಾಸ್ ಬಂಕ್ಗಳಲ್ಲೂ ಒಂದೇ ರೀತಿಯ ದರವನ್ನ ನಿಗದಿಪಡಿಸಬೇಕು ಎಂದು ಆಟೋ ಚಾಲಕರು ಆಗ್ರಹಿಸಿದ್ದಾರೆ. ಮಧ್ಯಪ್ರಾಚ್ಯ ದೇಶಗಳಲ್ಲಿ ನಡೆಯುತ್ತಿರುವ ಯುದ್ಧದ ಪರಿಣಾಮದಿಂದಾಗಿ ಅನಿಲ ದರ ಏರಿಕೆಯಾಗಿದೆ. ಅದರಂತೆ ಆಟೋ ಗ್ಯಾಸ್ಗಳ ದರವು ಏರಿಕೆ ಕಂಡಿದೆ. ಆದರೆ ಒಂದೊಂದು ಗ್ಯಾಸ್ ಬಂಕ್ಗಳಲ್ಲಿ ಒಂದೊಂದು ರೀತಿಯ ದರವಿದೆ. ಪ್ರಶ್ನೆ ಮಾಡಿದರೆ ಸಕಾರಾತ್ಮಕ ಪ್ರತಿಕ್ರಿಯೆ ದೊರೆಯುತ್ತಿಲ್ಲ. ಸಂಬಂಧಪಟ್ಟ ಅಧಿಕಾರಿಗಳು ತಮಗೆ ಸಂಬಂಧವೇ ಇಲ್ಲ ಎಂಬಂತೆ ವರ್ತಿಸುತ್ತಿದ್ದಾರೆ. ಇದು ಆಟೋ ಚಾಲಕ ಮಾಲಕರ ಮೇಲೆ ನೇರ ಪರಿಣಾಮ ಬೀರುತ್ತದೆ ಎಂದು ಆಟೋ ಚಾಲಕ ನಾರಾಯಣ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ನಾರಾಯಣ ಮಾತಾಡೋದು ಆಟೋ ಸಮಸ್ಯೆ ಯಾರು ಹೋದ್ರು ಆಟೋದವ್ರು ಕೇಳೋದಕ್ಕೂ ಹಿನಾಯಕ ಒಂದು ಆಟೋದವ್ರು ಅಂತಾರೆ. ಆಟೋದವ್ರು ರಿಕ್ಷಾದಲ್ಲಿ 10 ರೂಪಾಯಿ ಕೇಳಿದ್ರೆ 10 ರೂಪಾಯಿ ಜಾಸ್ತಿ ಕೇಳಿದ್ರೆ ಜಾಸ್ತಿ ಅಂತಾರೆ. ಆಟೋ ಚಾರ್ಜ್ ಮಿನಿಮಮ್ ಚಾರ್ಜ್ ಎಲ್ಲ ಕೇಳಿದಾಗ ನಿಮ್ಗೆ ಆಟೋ ರೂಲ್ಸ್ ಇಲ್ಲ ಕೇಳ್ತಾರೆ. ಇಲ್ಲಿಂದ ಆಸ್ಪತ್ರೆ ಹೋದ್ರೆ 300 ರೂಪಾಯಿ ಅವರು ಆಟೋದವ್ರಿಗೆ ಕೇಳಿದ್ರೆ ಕೊಟ್ಟು ಹೋಗ್ತಾರೆ. ಆಟೋದವ್ರು 10 ರೂಪಾಯಿ ಕೇಳಿದ್ರೆ ಯಾರು ಕೊಡೋರು ಇರೋದಿಲ್ಲ. ಆಟೋದ ದಿವ್ಸಕ್ಕೆ ಹೋದ್ರೆ ಗ್ಯಾಸ್ ರೇಟ್ ಕೇಳಿದ್ರೆ ದಿವಸ ಇರ್ತಾ ಉಂಟು. ಪಬ್ಲಿಕ್ ಕೇಳೋರು ಯಾರು ಕೇಳಿದ್ರೆ ಅದಕ್ಕೆ ನಿಮ್ಮ ಸಮಸ್ಯೆ ಅಂತಾರೆ. ಯಾವ ಗೌರ್ಮೆಂಟ್ಗೆ ಹೋದ್ರೆ ಆಟೋದ್ರ ಬಗ್ಗೆ ಯಾರ ಬಗ್ಗೆನೂ ಕೇಳೋದಿಲ್ಲ. ಆಟೋದ ಬಗ್ಗೆ ಕೇಳಿಬಿಟ್ಟು ಗೌರ್ಮೆಂಟ್ ನಾವು ಮಾಡ್ತೇವೆ, ನಾವು ನಿಮ್ಮ ಹಿಂದಿದೆ ಅಂತೇವೆ. ಹಿಂದೆ ಏನಿಲ್ಲ, ಓಟ್ ಕೇಳೋತ್ತಿಗೆ ಎಲ್ಲರೂ ಓಡ್ ಬರ್ತಾರೆ. ನಾವಿದ್ದೇವೆ, ನಿಮ್ಮ ಸಪೋರ್ಟ್ ಇದೆ. ಒಬ್ಬ ಆಟೋದ ಡ್ರೈವರ್ ರೋಡಲ್ಲಿ ಬಿದ್ದರು ಪಬ್ಲಿಕ್ ಯಾವನು ಕೇಳೋಲ್ಲ. ಅದೇ ಆಟೋ ಡ್ರೈವರ್ ರೋಡಲ್ಲಿ ಬಿದ್ದರೆ ಓಡೋಗಿ ಹೆಲ್ಪ್ ಹೋಗಿ ಆಸ್ಪತ್ರೆ ಸೇರಿಸಿ ತನ್ನ ಖರ್ಚಿಲ್ಲದೆ ತನ್ನ ಕೈನ ಕೊಟ್ಟು ಅದು ಯಾರು ಕೇಳೋದಿಲ್ಲ. ಆಟೋದರದಿಂದ ಹಿನಾಯಕ ಒಬ್ಬ ಆಟೋ ಡ್ರೈವರ್ ಹೋಗ್ಬಿಟ್ಟು ಅದೇ ಅವ್ನು ನೋಡಿದ್ರೆ ಹಿನಾಯಕ ನೋಡೋದು ಇರ್ತಾರೆ. ಅವ್ರ ಸಮಸ್ಯೆ ಇವತ್ತು ಯಾವ ಪಬ್ಲಿಕ್ಕು ಯಾವ ಗೌರ್ಮೆಂಟ್ ಯಾರೂ ನೋಡಲಿಲ್ಲ. ಎಲ್ಲ ಗ್ಯಾಸ್ ಬಂಕ್ಗಳಲ್ಲೂ ಒಂದೇ ರೀತಿಯ ದರವನ್ನ ನಿಗದಿಪಡಿಸಬೇಕು ಎಂದು ಈಗಾಗಲೇ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನ ಸಲ್ಲಿಸಲಾಗಿದೆ. ಆಟೋವನ್ನೇ ನಂಬಿಕೊಂಡು ಜೀವನ ನಡೆಸುವವರಿಗೆ ತುಂಬಾ ತೊಂದರೆಯಾಗ್ತಾ ಇದೆ. ಆಟೋ ಚಾಲಕ ಮಾಲಕರ ಸಮಸ್ಯೆ 108 ಯಾವುದೇ ಸರ್ಕಾರ ಅಧಿಕಾರಕ್ಕೆ ಬಂದರೂ ನಮ್ಮ ಸಮಸ್ಯೆಗಳನ್ನ ಕೇಳುವವರೇ ಇಲ್ಲ ಎಂಬಂತಾಗಿದೆ. ನಮ್ಮನ್ನು ಆಳುವ ಜನಪ್ರತಿನಿಧಿಗಳು IPL ಟಿಕೆಟ್ಗಾಗಿ ಕಚ್ಚಾಟ ನಡೆಸುತ್ತಿದ್ದಾರೆ. ಆದರೆ ನಮ್ಮಂತವರ ಸಮಸ್ಯೆಗಳ ಬಗ್ಗೆ ಒಂದು ದಿನವೂ ಚರ್ಚೆ ನಡೆಸಿಲ್ಲ ಎನ್ನುತ್ತಾರೆ ಆಟೋ ಯೂನಿಯನ್ ಅಧ್ಯಕ್ಷ ವಿಶ್ವನಾಥ್ ಗೌಡ. ನನ್ನ ಹೆಸರು ವಿಶ್ವನಾಥ್ ಎಸ್ ಗೌಡ, ಉತ್ತರ ಕನ್ನಡ ಜಿಲ್ಲಾ ಆಟೋ ಚಾಲಕರ ಮಾಲಕರ ಕ್ಷೇಮಾಭಿವೃದ್ಧಿ ಸಂಘದ ಜಿಲ್ಲಾಧ್ಯಕ್ಷ. ಈಗ ಯುದ್ಧದ ನಡುವೆ ಗ್ಯಾಸ್ ಸಮಸ್ಯೆ ಆಟೋ ಚಾಲಕರಿಗೆ ನುಂಗಲಾರದ ತುತ್ತಾಗಿದೆ. ಕಾರಣ ಏಕೆಂತ ಹೇಳಿದ್ರೆ ಈಗ ಸಿರ್ಸಿಯಲ್ಲಿ 2 ಪಂಪ್ ಇದೆ, TSS ಪಂಪ್ ಒಂದಿದೆ, ಅದೇ ರೀತಿ ಗೋ ಗ್ಯಾಸ್ ಇದೆ. ಗ್ಯಾಸ್ಗಳಿಗೆ ಸದ್ಯದ ಮಟ್ಟಿಗೇನು ಅಂಥ ಕೊರತೆಗಳು ಬರ್ತಿದೆ. ಆದರೆ ದರದಲ್ಲಿ ಭಾಳ ವ್ಯತ್ಯಾಸ ಆಗ್ತಾಯಿದೆ. ಇದ್ರ ಬಗ್ಗೆ ನಿನ್ನೆ ಮಾನ್ಯ ಜಿಲ್ಲಾಧಿಕಾರಿಗಳ ಗಮನಕ್ಕೆ ಕೂಡ ತಂದಾಗಿದೆ. ಈಗ ಮುಂದಿನ ದಿನಗಳಲ್ಲಿ ಗೋ ಗ್ಯಾಸ್ನವ್ರು ಹೇಳೋದು ಏನಕ್ಕೆ ಹೇಳಿದ್ರೆ ನಾವು 130 ರೂಪಾಯಿ ಕಡಿಮೆ ನಮಗೆ ಗ್ಯಾಸ್ ಕೊಡ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳ್ಕೊಂಡು ನಿನ್ನೆ ಸ್ಪಷ್ಟವಾಗಿ ಹೇಳಿದ್ದಾರೆ. ಆ ಹಿನ್ನೆಲೆಯಲ್ಲಿ ನಾವು ಹೇಳ್ಕೊಳ್ಳೋದು ಏನು ಕೇಳಿದ್ರೆ ಇಲ್ಲಿಯ ಉತ್ತರ ಕನ್ನಡ ಜಿಲ್ಲೆಯ ಜನಪ್ರತಿನಿಧಿಗಳಿದ್ದಾರೆ, ಎಲ್ಲರೂ ಶಾಸಕರು ಇರ್ಬೋದು, ಆಯಾ ತಾಲೂಕಿನ ಅಥವಾ ಸಂಸದರು ಇರ್ಬೋದು, ಜಿಲ್ಲೆಯಲ್ಲಿ ಒಂದೇ ರೇಟ್ಗಳಾಗಬೇಕು. ಅದೇ ರೀತಿ ಈಗ ಹಿನ್ನೆಲೆಯಲ್ಲಿ ಪ್ರತಿನಿತ್ಯ ಈ ರೀತಿ ಗ್ಯಾಸ್ ರೇಟ್ಗಳು ಗಗನದಿಂದ ಗಗನಕ್ಕೇರುತ್ತಿರುವ ಹಿನ್ನೆಲೆಯಲ್ಲಿ ಈಗ ಒಂದು ಸ್ತ್ರೀ ಶಕ್ತಿ ಯೋಜನೆಯಿಂದ ಆಟೋ ಜನರ ಜೀವನ ಅರ್ಧ ಕಂಗಾಲಾಗಿ ಮುಳುಗೇ ಹೋಗಿದೆ. ಟೋಟಲಿಯಾಗಿ ಹೇಳ್ಬೇಕಂತ ಹೇಳಿದ್ರೆ ದುಡಿಮೆ ಅಂತೂ ಒಂದು ಚೂರು ಇಲ್ಲವೇ ಇಲ್ಲ. ನೀವು ಯಾಕೆ ಕೇಳ್ತಾರೆ ಕೇಳಿದ್ರೆ ಇವತ್ತು ಬಸ್ ಸ್ಟ್ಯಾಂಡ್ ಲೈನಲ್ಲಿ ಇದೇ ಸರ್ಕಲಲ್ಲಿ 300ಕ್ಕಿಂತ ಹೆಚ್ಚು ಆಟೋ ರಿಕ್ಷಾಗಳಿದೆ. ಪ್ರತಿನಿತ್ಯ ಒಂದು ಹೊಸ ಗಾಡಿ ಖರೀದಿ ಮಾಡಿಬಿಟ್ರೆ ಅಂತ ಹೇಳಿದ್ರೆ ಒಂದು 350-400 ರೂಪಾಯಿ ಬ್ಯಾಂಕಿಗೆ ಅವರು ತೆಗೆದು ಇಡಲೇಬೇಕು. ಈ ರೀತಿ ಗ್ಯಾಸ್ ದಿನದಿಂದ ದಿನಕ್ಕೆ ಹೆಚ್ಚಾಗೋದಾದರೆ ಈಗ ಆಟೋ ರಿಕ್ಷಾಗಳ ದುಡಿಮೆ ಭಾಳ ಕಷ್ಟ ಇದೆ. ನಾವು ಸರ್ಕಾರಕ್ಕೆ ಕೇಳ್ಕೊಳ್ಳೋದು ಏನಂತ ಹೇಳಿದ್ರೆ ಇವರಿಗೆ ಯಾವುದೇ ಶಾಸಕರಿಗೆ ಇರ್ಬೋದು ಅಥವಾ ಈ ಜನಪ್ರತಿನಿಧಿಗಳಿಗೆ IPL ಫ್ರೀ ಟಿಕೆಟ್ ಬೇಕು. ಆಟೋದವ್ರ ಬಗ್ಗೆ ನಾವು ಜಿಲ್ಲೆ ಆಟೋ ಚಾಲಕರ ಬಗ್ಗೆ ಇರ್ಬೋದು, ಶಿರ್ಸಿ ಆಟೋ ಚಾಲಕರ ಬಗ್ಗೆ ಇರ್ಬೋದು, ಶಾಸಕರಾಗಲಿ, ಉಸ್ತುವಾರಿ ಸಚಿವರಾಗಲಿ ಮತ್ತು MP ಅವರಾಗಲಿ ಒಂದು ಶಬ್ದಗಳನ್ನು ಏನಾಯಿತು ನಿಮಗೆ ಯಾವ ರೀತಿ ಸಮಸ್ಯೆ ಇದೆ ಪ್ರತಿನಿತ್ಯ ಈಗ ಮಾಧ್ಯಮಗಳಲ್ಲಿ ಬರ್ತಾ ಇದ್ದರೂ ಕೂಡ ಅವರು ಇದ್ರ ಬಗ್ಗೆ ಅವರು ಕೂಡ ಗಮನ ಹರಿಸ್ತಿಲ್ಲ. ಕೆಲವು ಶಾಸಕರು ಏನಾಗಿದೆ ಕೇಳಿದ್ರೆ ಫ್ರೀ ಟಿಕೆಟ್ ಬೇಕು IPL ಮ್ಯಾಚ್ ನೋಡೋದು. ಅವ್ರು ಅದರ ಸಲುವಾಗಿ ಆಯ್ಕೆ ಆರಿಸಿ ಹೋಗಿದ್ರೆ ಏನೋ ಗೊತ್ತಿಲ್ಲ. ಆ ಹಿನ್ನೆಲೆಯಲ್ಲಿ ನಾವು ಹೇಳ್ಕೊಳ್ಳೋದು ಏನು ಕೇಳಿದ್ರೆ ಆಟೋ ಚಾಲಕರ ನೈಜ ಸಮಸ್ಯೆ ಭಾಳ ಕಷ್ಟ ಇದೆ. ಇದೇ ರೀತಿ ದಿನದಿಂದ ದಿನಕ್ಕೆ ಈಗ ಬೇರೆ ಕಡೆಯಲ್ಲಿ ನಮ್ಮ ಕಡೆಯೂ ಗ್ಯಾಸ್ ಸಿಗೋದಿಲ್ಲ ಅಂತ ಹೇಳಿದ್ರೆ ಆತ್ಮಹತ್ಯೆಗಳನ್ನು ಹಿಡಿಯುವಂಥ ದಾರಿ ಭಾಳ ಇದೆ. ಯಾಕೆ ಕೇಳಿದ್ರೆ ಇವತ್ತು ಬ್ಯಾಂಕ್ನವ್ರು ಒಂದು ದಿನ ಬ್ಯಾಂಕ್ ಅಂತ ತುಂಬಲಿಲ್ಲ ಅಂದರೆ ರಿಕ್ಷಾಗಳನ್ನು ಎಳ್ಕೊಂಡು ಹೋಗ್ತಿದ್ದಾರೆ. ಪ್ರತಿನಿತ್ಯ ಆದರೂ ಅಷ್ಟೇ ದುಡಿಮೆಗಳಿಗೆ ಏನಿಲ್ಲ. ಈಗ ನಮ್ಮ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಅದರಲ್ಲೂ ಸಿರ್ಸಿಲಿ ಕೈಗಾರಿಕೆ ಆಗಲಿ ಪ್ರದೇಶಗಳ ಆ ರೀತಿಯಲ್ಲಿ ಏನೂ ಇಲ್ಲ. ದರ ಏರಿಕೆ ಮಾಡಿದರೆ ಗ್ರಾಹಕರಿಗೆ ಬೇಸರ. ಗ್ಯಾಸ್ ದರ ಏರಿಕೆಯಾಗಿದೆ ಎಂದು ಆಟೋ ಬಾಡಿಗೆ ದರವನ್ನ ಏರಿಕೆ ಮಾಡಿದರೆ ಗ್ರಾಹಕರು ಬೇಸರವನ್ನ ವ್ಯಕ್ತಪಡಿಸುತ್ತಿದ್ದಾರೆ. ಶಿರ್ಸಿಯಲ್ಲಿ ಸುಮಾರು 1400 ಆಟೋಗಳಿವೆ. ಎಲ್ಲರೂ ಆಟೋವನ್ನೇ ನಂಬಿಕೊಂಡು ಜೀವನ ನಡೆಸುತ್ತಿದ್ದೇವೆ. ಎಲ್ಲಿಯೂ ಸಹ ಸುಸಜ್ಜಿತವಾದ ಆಟೋ ನಿಲ್ದಾಣಗಳಿಲ್ಲ.
ಆಟೋ ನಿಲ್ದಾಣಗಳಿಗೆ ಶೆಡ್ ನಿರ್ಮಾಣ ಮಾಡಿಕೊಡಿ ಎಂದು ಮನವಿ ಸಲ್ಲಿಸಿದರೂ ಸಹ ನಗರಸಭೆ ಅಡ್ಡಗಾಲು ಹಾಕ್ತಾ ಇದೆ. ನಗರಸಭೆಗೆ ನಮ್ಮ ಮೇಲೆ ಯಾಕಿಷ್ಟು ದ್ವೇಷ ತಿಳಿಯುತ್ತಿಲ್ಲ ಎಂದು ಆಟೋ ಚಾಲಕರು ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ಸರ್ಕಾರದ ಶಕ್ತಿ ಯೋಜನೆಯಿಂದ ನಮಗೆ ಬಾಡಿಗೆಯೇ ಇಲ್ಲ ಎಂಬಂತಾಗಿದೆ. ಶಿರ್ಸಿ ಜಾತ್ರೆಯಲ್ಲೂ ಈ ವರ್ಷ ಬಾಡಿಗೆ ಅಷ್ಟಕ್ಕಷ್ಟೇ ಎಂಬಂತಾಗಿದೆ. ಇವೆಲ್ಲದರ ನಡುವೆ ಇದೀಗ ಆಟೋ ಗ್ಯಾಸ್ ದರ ಏರಿಕೆ ಕಂಡಿದೆ. ಮೈಲೇಜ್ ಸಹ ಬರುತ್ತಿಲ್ಲ. ಇದೇ ವಾತಾವರಣ ಮುಂದುವರಿದರೆ ಆಟೋದವರು ಆತ್ಮಹತ್ಯೆ ದಾರಿ ಹಿಡಿದರೂ ಅಚ್ಚರಿ ಪಡುವಂತಿಲ್ಲ. ಹಾಗಾಗಿ ಸರ್ಕಾರ ತಕ್ಷಣ ನಮ್ಮ ಸಮಸ್ಯೆಗಳನ್ನ ಬಗೆಹರಿಸಬೇಕು ಎಂಬ ಆಗ್ರಹ ಶಿರ್ಸಿ ಆಟೋ ಚಾಲಕರದ್ದಾಗಿದೆ. ವಿಡಿಯೋವನ್ನ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಮೂಲಕ ತಿಳಿಸಿ.